Hello everybody. In this video I'm going to explain the topic goods and services tax. So in the previous classes I had discussed the meaning of tax, then the types of tax, the salient features of indirect taxes, and what were the limitations of indirect taxes. So today in this video I'm going to explain the definition and the meaning of goods and services tax, and also I'll be explaining the salient features of goods and services tax. So these are the topics which I'm going to cover in this video. See the definition of goods and services tax. According to Goods and Services Tax Act 2017, GST is a tax on goods and services with value addition at each stage, having comprehensive and continuous chain of benefits from the producers or service providers point up to the retailers level, where only final consumer should bear the tax. So the Goods and Services Tax Act 2017, so adu definition ಕೊಟ್ಟಿದೆ. ಆ ಆಕ್ಟ್ ಅಲ್ಲಿ ಏನು ಡೆಫಿನೇಷನ್ ಕೊಟ್ಟಿದೆ ಅಂದ್ರೆ GST is a tax on goods and services. So the full form of GST is Goods and Services Tax. So GST is levied on goods and services with value addition at each stage. Andre prati stage allu there will be value addition. Value addition anta helidre enu anta helidre, ಈಗ ಮ್ಯಾನುಫ್ಯಾಕ್ಚರರ್ ಆದವನು ಅವನು ಹೋಲ್ಸೇಲರಿಗೆ ಸೆಲ್ ಮಾಡುವಾಗ ಟ್ಯಾಕ್ಸ್ ಚಾರ್ಜ್ ಮಾಡಿ ಹೋಲ್ಸೇಲರ್ಗೆ ಸೆಲ್ ಮಾಡ್ತಾನೆ. ಹೋಲ್ಸೇಲರ್ ಆದವನು ತನ್ನ ಪ್ರಾಫಿಟ್ನ ಆ್ಯಡ್ ಮಾಡ್ಕೊತಾನೆ, ಆಮೇಲೆ ನೆಕ್ಸ್ಟ್ ಮತ್ತೆ ಅವನು ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾನೆ. ಹೀಗೆ ದೇರ್ ಇಸ್ ವ್ಯಾಲ್ಯೂ ಅಡಿಷನ್ at every stage of sale, having comprehensive and continuous chain of benefits. ಅಂದ್ರೆ there is continuous, comprehensive ಅಂತ ಹೇಳಿದ್ರೆ ಸಮಗ್ರವಾಗಿ ಎಲ್ಲರಿಗೂ ಬೆನಿಫಿಟ್ ಸಿಗುತ್ತೆ. ಹಾಗೆ there is continuous benefit for at every stage of sale, ಅಂದ್ರೆ ಸೇಲ್ ಮಾಡುವ ಪ್ರತಿ ಸ್ಟೇಜ್ ಅಲ್ಲೂ ಎಲ್ಲರಿಗೂ ಬೆನಿಫಿಟ್ ಸಿಗುತ್ತೆ. ಸೊ ಫ್ರಮ್ ದ ಪ್ರೊಡ್ಯೂಸರ್ಸ್ ಆರ್ ಸರ್ವಿಸ್ ಪ್ರೊವೈಡರ್ಸ್ ಪಾಯಿಂಟ್ ಅಪ್ ಟು ದ ರಿಟೈಲರ್ಸ್ ಲೆವೆಲ್, ಅಂದರೆ ಯಾರಿಂದ ಬೆನಿಫಿಟ್ ಅಂದರೆ ಎಲ್ಲಿಂದ ಬೆನಿಫಿಟ್ ಎಲ್ಲಿ ತನಕ ಸಿಗುತ್ತೆ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಲೆವೆಲಿಂದ ಅಥವಾ ಸರ್ವಿಸ್ ಪ್ರೊವೈಡರ್ ಲೆವೆಲಿಂದ ರಿಟೈಲರ್ ಲೆವೆಲ್ ತನಕನೂ ಬೆನಿಫಿಟ್, ದರ್ ವಿಲ್ ಬಿ ಕಂಟಿನ್ಯೂಸ್ ಬೆನಿಫಿಟ್ ವೇರ್ ಓನ್ಲಿ ಫೈನಲ್ ಕನ್ಸ್ಯೂಮರ್ ಶುಡ್ ಬೇರ್ ದ ಟ್ಯಾಕ್ಸ್. ಸೊ ಯಾರಿಗೆ ಟ್ಯಾಕ್ಸ್ ಬರ್ಡನ್ ಬೀಳಬೇಕು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಮೇಲೆ. ಈಗ ನಿಮ್ಗೊಂದು ಡೌಟ್ ಕ್ರಿಯೇಟ್ ಆಗ್ಬೋದು, ಟ್ಯಾಕ್ಸ್ ಬರ್ಡನ್ ಕನ್ಸ್ಯೂಮರ್ ಮೇಲೆ ಬಿದ್ದರೆ ಅಥವಾ ಇಫ್ ದ ಬರ್ಡನ್ ಆಫ್ ಟ್ಯಾಕ್ಸ್ ಫಾಲ್ಸ್ ಆನ್ ದ ಹೆಡ್ ಆಫ್ ದ ಕನ್ಸ್ಯೂಮರ್, ಸೊ ಅಲ್ಲಿ ಏನು ಲಾಭ ಆಯಿತು ಇದರಿಂದ ಅಂತ ಹೇಳ್ಬಿಟ್ಟು ನೋಡಿ. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕನ್ಸ್ಯೂಮರ್ ಮೇಲೆ ಟ್ಯಾಕ್ಸ್ ಬರ್ಡನ್ ಬೀಳ್ತಾ ಇದ್ದಿದ್ದು, ಬಟ್ ದ ಬರ್ಡನ್ ವಾಸ್ ಹ್ಯೂಜ್. ಅಲ್ಲಿ ಟ್ಯಾಕ್ಸ್ ಅಮೌಂಟೇ ಜಾಸ್ತಿ ಇರ್ತಿತ್ತು. ಅವನೇನು ಕಸ್ಟಮರ್ ಆದವನು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಅಥವಾ ಸರ್ವಿಸ್ನ ಪ್ರೊಕ್ಯೂರ್ ಮಾಡ್ಕೊಳ್ಳುವಾಗ ಅವನೇನು ಅಮೌಂಟ್ ಪೇ ಮಾಡ್ತಾ ಇದ್ನಲ್ಲ, ಅವಾಗ ಅವ್ನು ಕೊಡೋ ಅಮೌಂಟಲ್ಲಿ ಟ್ಯಾಕ್ಸೇ ಜಾಸ್ತಿ ಇರ್ತಿತ್ತು. ಬಟ್ ಇಲ್ಲಿ ಹಾಗಲ್ಲ, ಟ್ಯಾಕ್ಸ್ ಇಸ್ ಪಾರ್ಟ್ ಆಫ್ ದ ಪ್ರೈಸ್ ವಿಚ್ ವಿಲ್ ಬಿ ಪೇಯ್ಡ್ ಬೈ ದ ಕನ್ಸ್ಯೂಮರ್ ಏನು ಪ್ರೈಸ್ ಪೇ ಮಾಡ್ತಾನೆ ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ದ ಬರ್ಡನ್ ಆಫ್ ಟ್ಯಾಕ್ಸ್ ವಿಲ್ ಬಿ ಮಿನಿಮಮ್, ಅಂದರೆ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸ್ ಇರಲ್ಲ, ಮಿನಿಮಮ್ ಅಮೌಂಟ್ ಆಫ್ ಟ್ಯಾಕ್ಸ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಓನ್ಲಿ ದ ಬೆನಿಫಿಟ್ which will be available from the producer's point to the retailer's level, it will be made available to the consumer also. Consumer kuda benefit sigutte. Next, meaning GST is a tax on supply of goods and services except taxes on supply of alcoholic liquor for human consumption. Andre GST adr mele charge ಮಾಡ್ತಾರೆ ಅಂದ್ರೆ it is levied on goods and services ಎಕ್ಸೆಪ್ಟ್ ಯಾವುದ್ರ ಮೇಲೆ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರೆ ಆಲ್ಕೋಹಾಲಿಕ್ ಲಿಕ್ಕರ್ ಏನಿರುತ್ತಲ್ಲ ಅದ್ರ ಮೇಲೆ GST ಚಾರ್ಜ್ ಮಾಡಲ್ಲ. ನಾವು ಲೆಟ್ ಅಸ್ ಗೋ ಥ್ರೂ ದ salient features of goods and services tax. First one is dual GST model. Dual GST model ಅಂತ ಹೇಳಿದ್ರೆ in case of GST, both the central government and state government will concurrently levy GST ನ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎರಡು ಒಟ್ಟಿಗೆ ಚಾರ್ಜ್ ಮಾಡುತ್ತೆ ಅಥವಾ ಲೇವಿ ಮಾಡುತ್ತೆ. ಹಾಗಾಗಿ ದಿಸ್ ಮಾಡೆಲ್ ಇಸ್ ಕಾಲ್ಡ್ as ಡ್ಯುಯಲ್ GST model. Second one is taxable event.
ಆನ್ ವಾಟ್ GST is levied. GST ಯಾವುದ್ರ ಮೇಲೆ ಲೇವಿ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ GST is levied on supply of goods or services. ಯಾವುದ್ರ ಮೇಲೆ GST ಲೇವಿ ಮಾಡ್ತಾರೆ ಅಂದ್ರೆ ಗೂಡ್ಸ್ ಏನು ಸಪ್ಲೈ ಆಗುತ್ತೆ ಅಥವಾ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರೆ ಅದ್ರ ಮೇಲೆ GST ಲೇವಿ ಮಾಡುವಂಥದ್ದು. ಅದು ಬಿಟ್ಟು GST is not levied on manufacture of goods. It is not levied on production of goods. ಗೂಡ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಚಾರ್ಜ್ ಮಾಡೋದಲ್ಲ. ಉತ್ಪಾದನೆ ಏನಾಗುತ್ತೆ ಅದ್ರ ಮೇಲೆ ಚಾರ್ಜ್ ಮಾಡೋದಲ್ಲ. ಸರ್ವಿಸ್, ಪ್ರಾವಿಷನ್ ಆಫ್ ಸರ್ವಿಸ್, ಈಗ ಸರ್ವಿಸ್ ಇನ್ಯಾವಾಗಲೂ ಕೊಡ್ತಾನೆ ಅವನು. ಸೇ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಬಂದ್ಬಿಟ್ಟು ಈಗ ನೀವು ಒಂದು ಶಾಮಿಯಾನದ ಅಂಗಡಿಗೆ ಹೋಗ್ತೀರಾ, ಟೆಂಟ್ ಹೌಸ್ ಶಾಮಿಯಾನ ಬಿಸ್ನೆಸ್ ಇದೆ ಅವ್ರದ್ದು. ನೀವು ಹೋಗ್ಬಿಟ್ಟು ನನಗೆ ಇನ್ನೊಂದು ವಾರ ಬಿಟ್ಟು ನನಗೆ ಶಾಮಿಯಾನ ಸರ್ವಿಸ್ ಅಥವಾ ಶಾಮಿಯಾನ ಬೇಕು ಅಂತ ಹೇಳ್ತೀರಾ. ಈ GST ಕೇಸಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಅವನು ಪ್ರೊವೈಡ್ ಮಾಡ್ತಾನೆ, ಈಗ ಅವನು ನೀವು ಒಂದು ವಾರದ ನಂತರ ನಿಮಗೆ ಶಾಮಿಯಾನ ಬೇಕಾಗಿರೋದು, ಯಾವುದೋ ಒಂದು ಫಂಕ್ಷನ್ ಇದೆ ಮನೆಯಲ್ಲಿ ಶಾಮಿಯಾನ ಬೇಕು, ನೀವು ಇವತ್ತು ಹೋಗ್ಬಿಟ್ಟು ಕೇಳಿದವಾಗ, ಸೊ ಇವಾಗ ನಿಮಗೆ GST ಚಾರ್ಜ್ ಮಾಡೋದಲ್ಲ. ಇನ್ ದ ಸಪ್ಲೈಯರ್ ಪ್ರೊವೈಡ್ಸ್ ದ ಸರ್ವಿಸ್, ಅವ್ನು ಯಾವಾಗ ಕೊಡ್ತಾನಂದರೆ ನೆಕ್ಸ್ಟ್ ವಾರದಲ್ಲಿ ಕೊಡ್ತಾನೆ, ಅವಾಗ GSTನ ಚಾರ್ಜ್ ಮಾಡುವಂಥದ್ದು. ಸೊ GST ಇಸ್ ಲೇವಿಡ್ ಆನ್ supply of goods or services and not on manufacture and not on production. Next, third one, nature of levy. ಯಾವುದರ ಮೇಲೆ ಅಂದರೆ ಯಾವ ರೀತಿ GST ಏನು ಚಾರ್ಜ್ ಮಾಡ್ತಾರಲ್ಲ ಅದರ ಲಕ್ಷಣ ನಾವು ಏನು ನೋಡೋದಾದರೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟು ಟರ್ಮಿನಾಲಜೀಸ್ ವೆರಿ ಕ್ಲಿಯರ್ಲಿ ಸ್ಟೂಡೆಂಟ್ಸ್. ಇಂಟ್ರಾಸ್ಟೇಟ್ ಸಪ್ಲೈ, interstate supply. See here, intrastate supply. See the spelling, INTRA, intrastate supply of goods or services. Next is interstate, INTER. What is intrastate supply? Intrastate supply andre ಏನು? The provider of supply or the place of supply and ಲೊಕೇಶನ್ ಆಫ್ ದ ಸಪ್ಲೈ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳಿದ್ರೆ, ಈಗ ಸೆಲ್ಲರ್ ಕರ್ನಾಟಕದಲ್ಲೇ ಇದ್ದಾನೆ, ಬೈಯರ್ ಕೂಡ ಕರ್ನಾಟಕದಲ್ಲಿದ್ದರೆ ಅದನ್ನ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ ಹೇಗೆ ಕರಿತೀವಿ ನಾವು? ಇಂಟ್ರಾಸ್ಟೇಟ್ ಸಪ್ಲೈ ಯಾವುದು ಅಂತ ಹೇಳಿದ್ರೆ, ಈಗ ಬೈಯರ್ ಕೂಡ ಒಂದೇ ಸ್ಟೇಟಲ್ಲಿ ಇದ್ದಾನೆ, ಸೆಲ್ಲರ್ ಕೂಡ ಒಂದೇ ಸ್ಟೇಟಲ್ಲಿ ಇದ್ದಾನೆ, ಅದನ್ನ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ಇಫ್ ದ ಬೈಯರ್ ಆಫ್ ಗೂಡ್ಸ್ ಈಸ್ ಇನ್ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರಲ್ಲಿ ಬೈಯರ್ ಇದ್ದಾನೆ, ಅವನು ಮಂಗಳೂರು ಡೀಲರಿಂದ ಗೂಡ್ಸ್ನ ಪರ್ಚೇಸ್ ಮಾಡ್ಯಾನ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿಗೆ ಮಂಗಳೂರು ಡೀಲರ್ ಅದನ್ನು ಎಲ್ಲಿದ್ದಾನೆ? ಚಿಕ್ಕಮಂಗ್ಳೂರು ಡೀಲರ್ ಕೂಡ ಕರ್ನಾಟಕದಲ್ಲೇ ಇರೋದು. ಮಂಗಳೂರು ಡೀಲರ್ ಹೂ ಇಸ್ ದ ಸೆಲ್ಲರ್, ಸೆಲ್ಲರ್ ಕೂಡ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲೇ. ಬೈಯರ್ ಮತ್ತು ಸೆಲ್ಲರ್ನ ಪ್ಲೇಸ್ ನೋಡಬೇಕು. ಸೇಮ್ ಸ್ಟೇಟ್ ಆದರೆ ಇಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಸ್ಟೇಟ್ ಸಪ್ಲೈ. ಅಕ್ರಾಸ್ ದ ಸ್ಟೇಟ್ ಆದರೆ, ಈಗ ಮಂಗಳೂರು ಡೀಲರ್ ಆದವನು ಮಹಾರಾಷ್ಟ್ರ ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅಲ್ಲಿಗೆ ಸೆಲ್ಲರ್ ಮಹಾರಾಷ್ಟ್ರದವನು ಆಗ್ತಾನೆ. ಸೊ ಅವಾಗ ವಿದಿನ್ ದ ಸ್ಟೇಟ್ ಅಲ್ಲ, ಇದು ಅಕ್ರಾಸ್ ದ ಸ್ಟೇಟ್, ಎರಡು ರಾಜ್ಯಗಳ ಮಧ್ಯೆ ಆಗುವಂಥದ್ದು ಇದು ಸಪ್ಲೈ ಅಥವಾ ಟ್ರಾನ್ಸಾಕ್ಷನ್, ಅದನ್ನ ನಾವು ಇಂಟರ್ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ವೆನ್ ದ ಸಪ್ಲೈ ಟೇಕ್ಸ್ ಪ್ಲೇಸ್ ವಿದಿನ್ ದ ಸ್ಟೇಟ್, ವಿದಿನ್ ದ ಸ್ಟೇಟ್ ಸಪ್ಲೈ ಆದಾಗ ಯಾವ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂದರೆ CGST ಆ್ಯಂಡ್ SGST ಆರ್ ಲೇವಿಡ್. ಯಾವುದೆಲ್ಲ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ? CGST ಮತ್ತು SGSTನ ಲೇವಿ ಮಾಡ್ತಾರೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ, ಆನ್ ದ ಇಂಟ್ರಾಸ್ಟೇಟ್ ಸಪ್ಲೈ, ಅಂದರೆ ಲೊಕೇಶನ್, ಇಫ್ ದ ಲೊಕೇಶನ್ ಆಫ್ ದ ಸಪ್ಲೈಯರ್ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ. ಈಗ ಚಿಕ್ಕಮಂಗ್ಳೂರು ಡೀಲರ್ ಆದವನು ಮಂಗಳೂರು ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಲೊಕೇಶನ್ ಆಫ್ ದ ಸಪ್ಲೈಯರ್, ಸಪ್ಲೈಯರ್ ಅಂದರೆ ಸೆಲ್ಲರ್, ಆ ಒಂದು ಲೊಕೇಶನ್ ಆಫ್ ದ ಸಪ್ಲೈಯರ್ ಇಸ್ ಮಂಗಳೂರು. ಪ್ಲೇಸ್ ಆಫ್ ಸಪ್ಲೈ, ಯಾವ ಪ್ಲೇಸಿಗೆ ಸಪ್ಲೈ ಮಾಡ್ತದೆ ಅಂದರೆ ಚಿಕ್ಕಮಂಗ್ಳೂರಿಗೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಇಂಟ್ರಾಸ್ಟೇಟ್ ಸಪ್ಲೈ. ಆನ್ ದಿಸ್ CGST ಆ್ಯಂಡ್ SGST ಆರ್ ಲೇವಿಡ್. ಎರಡು GST ಟ್ಯಾಕ್ಸಸ್ನ ಲೇವಿ ಮಾಡ್ತಾರೆ, CGST ಮತ್ತು SGST. CGST ಲೇವಿ ಮಾಡೋದು ಯಾರು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್. CGST ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ GST, SGST ಸ್ಟ್ಯಾಂಡ್ ಫಾರ್ ಸ್ಟೇಟ್ GST. ಸೊ ಈ ಎರಡೂ ಟ್ಯಾಕ್ಸಸ್, CGSTನ ಲೇವಿ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್, SGST ವಿಲ್ ಬಿ ಲೇವಿಡ್ ಬೈ ಸ್ಟೇಟ್ ಗೌರ್ಮೆಂಟ್. ಹೇಗೆ ಲೇವಿ ಮಾಡ್ತಾರೆ? ಈಗ ಚಿಕ್ಕಮಂಗ್ಳೂರು ಡೀಲರ್ ಆದನು ಮಂಗಳೂರು ಡೀಲರಿಂದ ಏನು ಗೂಡ್ಸ್ ಪರ್ಚೇಸ್ ಮಾಡ್ದ, ಅದ್ರ ಮೇಲೆ GST 12% ಅಂತ ತಿಳ್ಕೊಳ್ಳಿ. 12% is the GST. So within the state supply, intrastate supply, it will be students. So CGST, SGST ಎರಡು ಲೇವಿ ಮಾಡಬೇಕು. GST rate is 12%. ಅಲ್ಲಿಗೆ GST ಹೇಗೆ ಚಾರ್ಜ್ ಮಾಡ್ತಾರೆ ಅಂದರೆ 12% should be divided equally. So CGST 6% ಚಾರ್ಜ್ ಮಾಡ್ತಾರೆ, SGST ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ 6%.
ಈ 6% CGST ಗೋಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್. SGST 6% ಏನಿದೆಲ್ಲ ಅದು ಯಾವ ಸ್ಟೇಟಲ್ಲಿ ಆಯಿತು ಆ ಸ್ಟೇಟಿಗೆ ಹೋಗುತ್ತೆ. ಇದೀಗ ಮಂಗಳೂರು ಮತ್ತು ಚಿಕ್ಕಮಗಳೂರು ಅದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಉಳಿದಿದ್ದ 6% ಯಾರಿಗೆ ಹೋಗುತ್ತೆ ಅಂದರೆ ಕರ್ನಾಟಕದ ಗೌರ್ಮೆಂಟಿಗೆ, ಅವರ ಒಂದು ಅಕೌಂಟಿಗೆ ಹೋಗುತ್ತೆ. ಇಂಟರ್ಸ್ಟೇಟ್ ಸಪ್ಲೈ ಆದಾಗ ಇಟ್ ಮೇ ಬಿ ಗೂಡ್ಸ್ ಆರ್ ಸರ್ವಿಸಸ್. ವೆನ್ ದ ಇಂಟರ್ಸ್ಟೇಟ್ ಸಪ್ಲೈ ಅಂತ ಹೇಳಿದ್ರೆ ವೆನ್ ದ ಸೇಲ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 ಡಿಫ್ರೆಂಟ್ ಸ್ಟೇಟ್ಸ್, 2 ಸ್ಟೇಟ್ಗಳ ಮಧ್ಯೆ ಎಲ್ಲಾದರೂ ಸಪ್ಲೈ ಆಗಿದ್ದೆ ಆದರೆ, ಈಗ ಮಂಗಳೂರು ಡೀಲರ್ ಆದವನು ಮಹಾರಾಷ್ಟ್ರ ಡೀಲರಿಂದ ಪರ್ಚೇಸ್ ಮಾಡ್ದ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಅಕ್ರಾಸ್ ದ ಸ್ಟೇಟ್, ಸೊ ಇಟ್ ಬಿಕಮ್ಸ್ ಇಂಟರ್ಸ್ಟೇಟ್ ಸಪ್ಲೈ ಅಂತ ಆಗುತ್ತೆ. ಇಂಟರ್ಸ್ಟೇಟ್ ಸಪ್ಲೈ ಕೇಸಲ್ಲಿ IGST ಇಸ್ ಲೇವಿಡ್. ನೋಡಿ ಇಲ್ಲಿ IGST ಇಸ್ ಲೇವಿಡ್. IGST ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಇಂಟರ್ಸ್ಟೇಟ್ 2 ರಾಜ್ಯಗಳ ಮಧ್ಯೆ ಆದಾಗ IGST ಅಪ್ಲೈ ಆಗುತ್ತೆ. IGST ಯಾರು ಲೇವಿ ಮಾಡ್ತಾರೆ? IGST ಇಸ್ ಲೇವಿಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ IGST ನ ಲೇವಿ ಮಾಡ್ತಾರೆ. ನೆಕ್ಸ್ಟ್, ಸೊ ಆನ್ ಇಂಟರ್ಸ್ಟೇಟ್ ಸಪ್ಲೈ CGST and SGST are levied. On interstate supply IGST is levied. Let me move to the next point. Utilization of levy ಅಂದರೆ ಯಾವ ರೀತಿ GST ಕಲೆಕ್ಟ್ ಆಗಿರುತ್ತೆ ಅದನ್ನ ಹೇಗೆ ಯುಟಿಲೈಸ್ ಮಾಡ್ತಾರೆ ಅಂತ. SGST shall be utilized by the respective state. SGST ಏನಿದೆಲ್ಲ ಅದು ಯಾವ ಸ್ಟೇಟ್ ರಿಸೀವ್ ಮಾಡಿರುತ್ತೆ ಅವ್ರು ಅದನ್ನ ಯುಟಿಲೈಸ್ ಮಾಡ್ಕೊತಾರೆ. CGST ನ ಚಾರ್ಜ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ಸೊ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಯುಟಿಲೈಸ್ ಮಾಡ್ಕೊಳುತ್ತೆ. ನೆಕ್ಸ್ಟ್, ಅವೈಲೇಬಿಲಿಟಿ ಆಫ್ ಟ್ಯಾಕ್ಸ್ ಕ್ರೆಡಿಟ್. ಸಿ ದಿಸ್ ಇಸ್ ದ ಬೆಸ್ಟ್ ಫೀಚರ್ ಆರ್ ದ ಅಡ್ವಾಂಟೇಜ್ ಆಫ್ GST. ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ದೇರ್ ಇಸ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಏನು ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಯು ಜಸ್ಟ್ ಅಸ್ಯೂಮ್ ದಟ್ ದ GST ರೇಟ್ ಇಸ್ 18%. GST ರೇಟ್ 18% ಅಂತ ತಿಳ್ಕೊಳ್ಳಿ. Invoice value, output tax, input tax, net tax, selling price. ಇದಿಷ್ಟಿದೆ. Now the manufacturer is going to sell 100 rupees worth good to wholesaler. ಮ್ಯಾನುಫ್ಯಾಕ್ಚರರ್ ಆದವನು 100 ರೂಪಾಯಿ ಗೂಡ್ನ ಹೋಲ್ಸೇಲರ್ಗೆ ಸೇಲ್ ಮಾಡಬೇಕಂತ ಇದ್ದಾನೆ. ಮ್ಯಾನುಫ್ಯಾಕ್ಚರರ್ ಆದವನು ಸೇಲ್ ಮೇಲೆ ಔಟ್ಪುಟ್ ಟ್ಯಾಕ್ಸ್ ಚಾರ್ಜ್ ಮಾಡ್ತೀವಿ, ಪರ್ಚೇಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ನ ಚಾರ್ಜ್ ಮಾಡುವಂಥದ್ದು. ಮ್ಯಾನುಫ್ಯಾಕ್ಚರರ್ ಈಸ್ ಸೆಲ್ಲಿಂಗ್ ಟು ಹೋಲ್ಸೇಲರ್. ಯಾರಿಗೆ ಸೇಲ್ ಮಾಡ್ತಾನೆ ಅಂದರೆ ಹೋಲ್ಸೇಲರಿಗೆ. ಈಗ 100 ರೂಪೀಸ್ ಗೂಡ್ ಮೇಲೆ 18% GST ಚಾರ್ಜ್ ಮಾಡ್ತಾನೆ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಅಂದರೆ 18 ರೂಪೀಸ್ ಬರುತ್ತೆ. ಇದು ಸೇಲ್ ಮೇಲೆ ಚಾರ್ಜ್ ಮಾಡಿರೋದ್ರಿಂದ ಅದು ಔಟ್ಪುಟ್ ಟ್ಯಾಕ್ಸ್ ಅಂದ್ರಲ್ಲಿ ಬರುತ್ತೆ. ಇನ್ಪುಟ್ ಟ್ಯಾಕ್ಸಿಗೆ ಬಂದರೆ ಈಗ ಮ್ಯಾನುಫ್ಯಾಕ್ಚರರ್ ಏನು ಹೋಲ್ಸೇಲರಿಗೆ ಸೇಲ್ ಮಾಡ್ತಾ ಇದ್ದಾನೆ ಅದನ್ನ ಅವನೇ ಉತ್ಪಾದನೆ ಮಾಡಿರುವಂಥದ್ದು. ಅಂದರೆ ಹಿ ಓನ್ಲಿ ಮ್ಯಾನುಫ್ಯಾಕ್ಚರ್ಡ್ ಇಟ್. ಅದನ್ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ದಲ್ಲ. ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದರೆ ಅವಾಗ ಇನ್ಪುಟ್ ಟ್ಯಾಕ್ಸ್ ಬರ್ತದೆ. ಸೊ ಇನ್ ದಿಸ್ ಕೇಸ್ ದೇರ್ ವೋಂಟ್ ಬಿ ಎನಿ ಇನ್ಪುಟ್ ಟ್ಯಾಕ್ಸ್. ಸೊ ನೆಟ್ ಟ್ಯಾಕ್ಸ್ ವಿಲ್ ಬಿ 18 minus 0, it will be 18. Now the selling price will be invoice value plus net tax. So 100 rupees invoice value, net tax 18. Total 118 ಆಗುತ್ತೆ. Now coming to wholesaler. Wholesaler will procure the good from manufacturer. Manufacturer ಇಂದ wholesaler ಆದನು goods ನ ತಗೊಂತಾನೆ. 100 rupees goods ಸ್ಟೂಡೆಂಟ್ ಇದು 100 rupees goods. On 50 rupees profit add ಮಾಡ್ತಾನೆ ಅಂತ ತಿಳ್ಕೊಳ್ಳಿ. Now the invoice value comes to 150. I hope you are able to understand. From manufacturer he procures at 100 and wholesaler adds 50 rupees profit. 50 ರೂಪಾಯಿ profit add ಮಾಡ್ತಾನೆ, ಅದು 150 ಆಗುತ್ತೆ. Next, on 150, now what the wholesaler does is wholesaler will sell it to trader. Trader ಗೆ sell ಮಾಡ್ತಾನೆ. ಹಾಗಾಗಿ wholesaler 18% ಟ್ಯಾಕ್ಸ್ ಹಾಗೆ ಟ್ರೇಡರ್ ಗೆ ಸೆಲ್ ಮಾಡ್ತಾನೆ. ಸೊ ಸೇಲ್ ಮೇಲೆ 18% ಆಗಿರೋದ್ರಿಂದ ದಟ್ ಬಿಕಮ್ಸ್ ಔಟ್ಪುಟ್ ಟ್ಯಾಕ್ಸ್. ಎಷ್ಟಂದ್ರೆ 27 ರೂಪೀಸ್ ಔಟ್ಪುಟ್ ಟ್ಯಾಕ್ಸ್. ಇದೇ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡುವಾಗ ದ ಸೇಮ್ ಹೋಲ್ಸೇಲರ್ when he purchased from manufacturer he paid 18 rupees. am I right students? ಎಷ್ಟು ಪೇ ಮಾಡಿದ್ದ ಅಂದ್ರೆ 18 rupees. ಅವನು ಏನು ಮ್ಯಾನುಫ್ಯಾಕ್ಚರಿಂಗ್ ಪೇ ಮಾಡಿದ್ದ ಅದು ಅವನ ಇನ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ಪರ್ಚೇಸ್ ಮೇಲೆ ಅವನು ಪೇ ಮಾಡಿದ್ದು, ಹಾಗಾಗಿ ಇನ್ಪುಟ್ ಟ್ಯಾಕ್ಸ್ ಅಲ್ಲಿ 18 ಬರುತ್ತೆ. 27 minus 18, it will be 9. So now the selling price will be 159. This 150 plus 9, 159. Now the trader purchases from the wholesaler at a cost of 150. 150 ಹಾಗೆ ಪರ್ಚೇಸ್ ಮಾಡ್ತಾನೆ. ಟ್ರೇಡರ್ ಕೂಡ 50 rupees ಪ್ರಾಫಿಟ್ ಆ್ಯಡ್ ಮಾಡಿ. ಸೊ now the invoice value comes to 200.
ಆನ್ 200 ಈಗ ಟ್ರೇಡರ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಟ್ರೇಡರ್ ಯಾರಿಗೆ ಸೇಲ್ ಮಾಡ್ತಾನೆ ಅಂದರೆ ಟ್ರೇಡರ್ ವಿಲ್ ಬಿ ಸೆಲ್ಲಿಂಗ್ ಇಟ್ ಟು ಫೈನಲ್ ಕನ್ಸ್ಯೂಮರ್ಗೆ ಸೇಲ್ ಮಾಡುವಂಥದ್ದು. ಹಾಗಾಗಿ 200 ಮೇಲೆ 18% ಅಂದರೆ ಇಟ್ ವಿಲ್ ಬಿ 36. ಸೊ ಅವ್ನು 200ಗೆ 200 ವರ್ತ್ ಗೂಡ್ನ ಕನ್ಸ್ಯೂಮರಿಗೆ ಸೇಲ್ ಮಾಡೋನಿದ್ದಾನೆ. ಸೊ ಸೇಲ್ ಮೇಲೆ 18% 36 ರೂಪೀಸ್ ಬರುತ್ತೆ. ಆ್ಯಂಡ್ ಇದೇ ಗೂಡ್ನ ಅವನು ಹೋಲ್ಸೇಲರಿಂದ ಪರ್ಚೇಸ್ ಮಾಡಿದ. ಹೋಲ್ಸೇಲರಿಂದ ಪರ್ಚೇಸ್ ಮಾಡುವಾಗ ಟ್ರೇಡರ್ ಎಷ್ಟು ಪೇ ಮಾಡಿದ್ದ ಅಂದರೆ 27 ಪೇ ಮಾಡಿದ. ಸೊ ದಿಸ್ 27 ವಿಲ್ ಬಿ ಹಿಸ್ ಇನ್ಪುಟ್ ಟ್ಯಾಕ್ಸ್. ಪರ್ಚೇಸ್ ಮೇಲೆ ಪೇ ಮಾಡಿದ್ದು 27, ರಿಮೈನಿಂಗ್ ವಿಲ್ ಬಿ 9. ಈಗ now this is the selling price which will be paid by the final consumer. Consumer 236 rupees pay ಮಾಡ್ತಾನೆ. ಈಗ don't get confused. 200 plus 9 209 it will be the selling price. Don't come to that conclusion. ಇಲ್ಲಿ ಏನಾಗುತ್ತೆ ಅಂದರೆ GST ಕೇಸಲ್ಲಿ the ultimate burden of the tax will fall on the head of the final consumer. ಯಾರ ತಲೆ ಮೇಲೆ ಬೀಳುತ್ತೆ ಅಂದರೆ ಕನ್ಸ್ಯೂಮರ್ನ ತಲೆ ಮೇಲೆ ಬೀಳುತ್ತೆ. ಹಾಗಾಗಿ 200 ಪ್ಲಸ್ ನೆಟ್ ಟ್ಯಾಕ್ಸ್ ಅಷ್ಟು ಆ್ಯಡ್ ಮಾಡಿದಾಗ 36 ಬರುತ್ತೆ. 200 ಪ್ಲಸ್ 36 236 ರೂಪೀಸ್ ಆಗುತ್ತೆ. ಇದನ್ನ ಕನ್ಸ್ಯೂಮರ್ ಪೇ ಮಾಡುವಂಥದ್ದು. ಯಾಕೆ ನಾವು 209 ಆಗಿಲ್ಲ ಅಂತ ಹೇಳಿದ್ರೆ ಇದು ಕನ್ಸ್ಯೂಮರಿಗೆ ಸೆಲ್ ಮಾಡ್ತಾ ಇರೋದು. ಕನ್ಸ್ಯೂಮರ್ ಆದವನು ಎಂಟೈರ್ ಟ್ಯಾಕ್ಸ್ ಬರ್ಡನ್ ವಿಲ್ ಫಾಲ್ ಆನ್ ದ ಹೆಡ್ ಆಫ್ ದ ಕನ್ಸ್ಯೂಮರ್. ನೆಕ್ಸ್ಟ್, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. GST is called as destination based tax and not origin based tax. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು, ಸಿ ಫಾರ್ ಎಕ್ಸಾಂಪಲ್, ನಾವು ದ ಮಂಗಳೂರು ಡೀಲರ್ sells goods to Maharashtra dealer. You just assume that the Mangalore dealer will sell good to whom? To Maharashtra dealer. Now on this transaction, ಯಾಕಂದ್ರೆ ಎರಡು ಸ್ಟೇಟ್ ಮಧ್ಯೆ ಈ ಸಪ್ಲೈ ಆಗಿರೋದ್ರಿಂದ IGST is applicable. It is interstate supply and IGST is applicable. IGST is levied by ಸೆಂಟ್ರಲ್ ಗೌರ್ಮೆಂಟ್ IGST ನ ಲೇವಿ ಮಾಡ್ತಾರೆ. IGST ಫುಲ್ ಫಾರ್ಮ್ ಏನಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಈಗ GST ರೇಟ್ 18% ಅಂತ ಟ್ರೀಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೆಂಟ್ರಲ್ ಗೌರ್ಮೆಂಟ್ 18% ಚಾರ್ಜ್ ಮಾಡುತ್ತೆ. ಯಾರಿಂದ ಈಗ ಯಾರು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ಬೈಯರ್ ಆದವನು ಟ್ಯಾಕ್ಸ್ ಕೊಡಬೇಕು. ಈಗ ಮಂಗಳೂರು ಡೀಲರ್ ಆದವನು ಹೀ ಸೆಲ್ಲಿಂಗ್ ಗೂಡ್ಸ್ ಟು ಮಹಾರಾಷ್ಟ್ರ ಡೀಲರ್. ಸೊ ಬೈಯರ್ ಯಾರು ಅಂದರೆ ಮಹಾರಾಷ್ಟ್ರ ಡೀಲರ್. ಸೊ ಮಹಾರಾಷ್ಟ್ರ ಡೀಲರ್ ಮೇಲೆ 18% IGST ಚಾರ್ಜ್ ಮಾಡ್ತಾರೆ. ಆ IGST ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ IGST ಚಾರ್ಜ್ ಮಾಡುತ್ತೆ. ಬಟ್ ಆ IGSTಲಿ ಕೂಡ ಸ್ಟೇಟ್ ಗೌರ್ಮೆಂಟಿಗೂ ಪಾಲಿದೆ. ಯಾವ ಸ್ಟೇಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳುತ್ತೆ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಯಾರು ಅಥವಾ ಎಲ್ಲಿಂದ ಸಪ್ಲೈ ಆಯಿತು, ಯಾವ ಸ್ಟೇಟಿಂದ ಸಪ್ಲೈ ಆಯಿತು ಅವರಿಗೆ ಅದು ಹೋಗುತ್ತೆ. ಈಗ ಮಂಗಳೂರಿಂದ ಮಹಾರಾಷ್ಟ್ರಕ್ಕೆ ಸಪ್ಲೈ ಆಗಿದ್ದು IGST ಅಪ್ಲೈ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ IGST ಲೇವಿ ಮಾಡುತ್ತೆ. ಸೊ IGST ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿ ಯಾರಿಗೆ ಪೇ ಮಾಡ್ತಾರೆ ಅಂತ ಹೇಳಿದ್ರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಯಾರಿಂದ ಅದು ಪರ್ಚೇಸ್ ಆಯಿತು. ಸೊ ಯಾರು ಪರ್ಚೇಸ್ ಮಾಡಿದ್ದು? ಮಹಾರಾಷ್ಟ್ರ ಡೀಲರ್ ಪರ್ಚೇಸ್ ಮಾಡಿದ್ದು. ಸೊ ಹಾಗಾಗಿ ಅದು ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ ಆ ಗೂಡ್ಸ್ ಎಲ್ಲಿಗೆ ರೀಚ್ ಆಗುತ್ತಲ್ಲ ಆ ಸ್ಟೇಟಿಗೆ IGSTಲಿ ಸ್ವಲ್ಪ ಪೋರ್ಷನ್ ಹೋಗುತ್ತೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ ಮೀ ಎಕ್ಸ್ಪ್ಲೈನ್ ಇನ್ ಎ ಡಿಫ್ರೆಂಟ್ ವೇ. ಮಂಗಳೂರು ಡೀಲರ್ ಆದವನು ಮಹಾರಾಷ್ಟ್ರ ಡೀಲರ್ಗೆ ಸೇಲ್ ಮಾಡಿದ ಗೂಡ್ಸ್ನ. ಸೊ ಇಂಟರ್ಸ್ಟೇಟ್ ಸಪ್ಲೈ IGST ಅಪ್ಲೈ ಆಗುತ್ತೆ. IGST ಲೇವಿ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ? IGSTನ ಪರ್ಚೇಸರಿಂದ ಬೈಯರಿಂದ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ IGSTಲಿ ಕೂಡ ಸ್ಟೇಟಿಗೆ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಪೋರ್ಷನ್ ಇಟ್ಕೊಂಡು ಇನ್ನು ಉಳಿದಿದ್ದನ್ನ ಸ್ಟೇಟಿಗೆ ಕೊಡುತ್ತೆ. ಯಾವ ಸ್ಟೇಟಿಗೆ ಹೋಗುತ್ತೆ? ಇಲ್ಲಿ ಎರಡು ಸ್ಟೇಟ್ ಇನ್ವಾಲ್ವ್ ಆಗಿದೆ, ಒಂದು ಕರ್ನಾಟಕ ಸ್ಟೇಟ್ ಮತ್ತು ಮಹಾರಾಷ್ಟ್ರ ಸ್ಟೇಟ್. ಸೊ ಯಾವ ಸ್ಟೇಟಿಗೆ IGSTಲೂ ಒಂದು ಸ್ವಲ್ಪ ಪೋರ್ಷನ್ ಹೋಗುತ್ತೆ ಅಂತ ಹೇಳಿದ್ರೆ ಟು ದ ಡೆಸ್ಟಿನೇಷನ್ ಸ್ಟೇಟ್. ಎಲ್ಲಿಗೆ ಗೂಡ್ಸ್ ರೀಚ್ ಆಯ್ತಲ್ಲ ಆ ಸ್ಟೇಟ್ ಅವರಿಗೆ IGSTಲಿ ಸ್ವಲ್ಪ ಪೋರ್ಷನ್ ಹೋಗುತ್ತೆ. ಸೊ ಯಾವ ಸ್ಟೇಟಿಗೆ ಗೂಡ್ಸ್ ಹೋಗಿದ್ದು? ಸೊ ಇಟ್ ಇಸ್ ದ ಗೂಡ್ಸ್ ವರ್ ಸೋಲ್ಡ್ ಟು ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದವ್ರಿಗೆ ಕೂಡ IGSTಲಿ ಸ್ವಲ್ಪ ಪೋರ್ಷನ್ ಹೋಗುತ್ತೆ. ಸೊ ದಟ್ಸ್ ದ ರೀಸನ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ನೆಕ್ಸ್ಟ್ ಅಸೆಸ್ಮೆಂಟಿಗೆ ಬಂದರೆ ಇಲ್ಲಿ ರಿಜಿಸ್ಟರ್ಡ್ ಡೀಲರ್ ಯಾರಿದ್ದಾನೆ
ಅವನೇ ತನ್ನ ಟರ್ನ್ ಓವರ್ನ ಅಸೆಸ್ ಮಾಡುವಂಥದ್ದು. ಯಾರು ಬೇಕಂತೇನಿಲ್ಲ, ಅವನ ಮಂತ್ಲಿ ಟರ್ನ್ ಓವರ್ ಎಷ್ಟಾಯಿತು ಅಥವಾ ಅವನ ಆ್ಯನ್ಯುವಲ್ ಟರ್ನ್ ಓವರ್ ಎಷ್ಟಾಯಿತು ಅವನೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಫೀಚರ್ ಆಫ್ GST. ಸೊ ಇನ್ ಕೇಸ್ ಆಫ್ GST, ದ ರಿಜಿಸ್ಟರ್ಡ್ ಪರ್ಸನ್ ವಾಸ್ ರಿಜಿಸ್ಟರ್ಡ್ ಆನ್ GST, ಹಿ ವಿಲ್ ಅಸೆಸ್ ಹಿಸ್ ಟರ್ನ್ ಓವರ್. ಅವನ ಟರ್ನ್ ಓವರ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವನೇ ಅಸೆಸ್ ಮಾಡ್ತಾನೆ. ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕನ್ನೋದು ಅಸೆಸ್ ಮಾಡ್ತಾನೆ. ಹಾಗೆ ರಿಟರ್ನ್ಸ್ ಕೂಡ ಅವನೇ ಫರ್ನಿಷ್ ಮಾಡ್ತಾನೆ ಅಥವಾ ಫೈಲ್ ಮಾಡ್ತಾನೆ. ರಿಟರ್ನ್ ಅಂತ ಹೇಳಿದ್ರೆ ಎಷ್ಟು ಟರ್ನ್ ಓವರ್ ಆಯಿತು ಅಂತ ಅವನಿಗೆ ಗೊತ್ತಿರುತ್ತೆ. ಈವನ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೂ ಗೊತ್ತಾಗಬೇಕಲ್ವಾ. ಹಾಗಾಗಿ ಆ ಇನ್ಫಾರ್ಮೇಷನ್, ತನ್ನ ಟರ್ನ್ ಓವರ್ ಇನ್ಫಾರ್ಮೇಷನ್ ಏನು ಕೊಡ್ತಾನಲ್ಲ ಅದನ್ನ ರಿಟರ್ನ್ಸ್ ಅಂತ ಕರಿತೀವಿ. ಸೊ ದಿಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ರಿಟರ್ನ್ಸ್ ವಿಲ್ ಆಲ್ಸೋ ಬಿ ಫೈಲ್ಡ್ ಬೈ ದ ರಿಜಿಸ್ಟರ್ಡ್ ಪರ್ಸನ್. ಥ್ರೆಶೋಲ್ಡ್ ಲಿಮಿಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅಂದರೆ ಟರ್ನ್ ಓವರ್ ಬೇಸ್ ಮೇಲೆ GST ಇಸ್ ಲಿವ್ಡ್ ಆನ್ ಸಪ್ಲೈ ಆರ್ ಟರ್ನ್ ಓವರ್. ಸೊ ಯಾರು ರಿಜಿಸ್ಟರ್ ಮಾಡ್ಕೊಬೇಕು ಅಂದರೆ GST ಅಂಡಲ್ಲಿ ಯಾರು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೂಡೆಂಟ್ಸ್. ಯಾರು ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ, ದ ಡೀಲರ್ ಹೂ ಇಸ್ ಸಪ್ಲೈಯಿಂಗ್ ಗೂಡ್ಸ್ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, NMMT ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಜಸ್ಟ್ ಫಾರ್ ಥಿಯರಿ. ನಿಮ್ಗೆಲ್ಲೂ ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನು ಬರಲ್ಲ, ಬಟ್ ಥಿಯರಿಗೆ ಇದು ಅವಶ್ಯಕತೆ ಇದೆ. ಸೊ ಈ ಪಾಯಿಂಟಲ್ಲಿ ನೀವು ಇದನ್ನ ಬರೀಬೇಕಾಗತ್ತೆ. ಸಿ, ಇನ್ ಕೇಸ್ ಆಫ್ ನಾಗಾಲ್ಯಾಂಡ್, ಗೂಡ್ಸ್ನ ಡೀಲರ್ ಸಪ್ಲೈ ಮಾಡ್ತಾ ಇದ್ದಾನೆ. ಅವನು ಯಾವಾಗ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಈ 4 ಸ್ಟೇಟಲ್ಲಿ ಡೀಲರ್ ಎಲ್ಲರೂ ಇದ್ದರೆ ಅವನ ಟರ್ನ್ ಓವರ್ 10 lakhಗಿಂತ ಎಕ್ಸೀಡ್ ಆದರೆ, if the dealer is in Manipur, Mizoram, Nagaland or Tripura, and if his turnover exceeds 10 lakh tinta exceed adre, he has to registered under GST under register. ಈ ಪ್ಲೇಸಸ್ನ ಹೇಗೆ ಜ್ಞಾಪಕ ಇಟ್ಕೊಬೇಕಂದ್ರೆ, ರಿಮೆಂಬರ್ ದಿಸ್, ಈ ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥದ್ದು ಯು ರಿಮೆಂಬರ್ NMMT. NMMT ಸ್ಟ್ಯಾಂಡ್ಸ್ ಫಾರ್ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್, ತ್ರಿಪುರ. ಹಾಗೆ if the dealer is supplying goods in Uttarakhand, Meghalaya, Sikkim, Arunachal Pradesh, Puducherry, Telangana, ಒಬ್ಬ ಡೀಲರ್ ಅದನ್ನು ಉತ್ತರಾಖಂಡಲ್ಲಿ ತನ್ನ ಬಿಸ್ನೆಸ್ ಇದೆ, ಮೇಘಾಲಯ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಪುದುಚೇರಿ, ತೆಲಂಗಾಣ. ಸೊ ಶಾರ್ಟ್ ಆಗಿ AMSTU ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ AMSTU ಸ್ಟ್ಯಾಂಡ್ಸ್ ಫಾರ್, A ಸ್ಟ್ಯಾಂಡ್ಸ್ ಫಾರ್ ಅರುಣಾಚಲ್ ಪ್ರದೇಶ್, M ಸ್ಟ್ಯಾಂಡ್ಸ್ ಫಾರ್ ಮೇಘಾಲಯ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮೇಲೆ ಕೂಡ ನಿಮಗೆ M ಮಣಿಪುರ್, ಮಿಜೋರಾಂ ಬರುತ್ತೆ, ಬಟ್ ಅಲ್ಲಿ ಮೇಘಾಲಯ ಬರಲ್ಲ. ಮೇಘಾಲಯ ಕಮ್ಸ್ ಅಂಡರ್ AMSTU. P ಸ್ಟ್ಯಾಂಡ್ಸ್ ಫಾರ್ ಪುದುಚೇರಿ, S ಸ್ಟ್ಯಾಂಡ್ಸ್ ಫಾರ್ ಸಿಕ್ಕಿಂ, T ಸ್ಟ್ಯಾಂಡ್ಸ್ ಫಾರ್ ತೆಲಂಗಾಣ, U ಸ್ಟ್ಯಾಂಡ್ಸ್ ಫಾರ್ ಉತ್ತರಾಖಂಡ್. ಈ 6 ಸ್ಟೇಟಲ್ಲಿ ಎಲ್ಲಾದರೂ ಡೀಲರ್ ಎಲ್ಲರೂ ತನ್ನ ಬಿಸ್ನೆಸ್ ಇದ್ದರೆ ಅವನ ಟರ್ನ್ ಓವರ್ 20 lakhಗಿಂತ ಎಕ್ಸೀಡ್ ಆದರೆ ಅವನು GST ಅಂಡರ್ ರಿಜಿಸ್ಟರ್ ಆಗಬೇಕಾಗುತ್ತೆ. In other states, if the turnover exceeds 40 lakhಗಿಂತ ಜಾಸ್ತಿ ಆದರೆ ಅವಾಗ ರಿಜಿಸ್ಟರ್ ಆಗಬೇಕಾಗುತ್ತೆ. ಇದು ವೆರಿ ಡೀಲರ್ ಈಸ್ ಇನ್ವಾಲ್ವ್ಡ್ ಇನ್ ಸಪ್ಲೈ ಆಫ್ ಗೂಡ್ಸ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ. NMMT ಅಂತ ಆದರೆ 10 lakhಗಿಂತ ಎಕ್ಸೀಡ್ ಆದರೆ ರಿಜಿಸ್ಟರ್ ಆಗಬೇಕು. AMSTU ಅಂತ ಆದರೆ ಅರುಣಾಚಲ್ ಪ್ರದೇಶ್, ಮೇಘಾಲಯ, P ಸ್ಟ್ಯಾಂಡ್ಸ್ ಫಾರ್ ಪುದುಚೇರಿ, T ಸ್ಟ್ಯಾಂಡ್ಸ್ ಫಾರ್ ತೆಲಂಗಾಣ, S ಸಿಕ್ಕಿಂ, U ಉತ್ತರಾಖಂಡ್. ಈ ಪ್ಲೇಸಲ್ಲಿ ಎಲ್ಲರೂ ಡೀಲರ್ ಇದ್ದು ಅವನ ಟರ್ನ್ ಓವರ್ 20 lakhಗಿಂತ ಎಕ್ಸೀಡ್ ಆದರೆ ಹಿ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ GST. ಇನ್ ಅದರ್ ಸ್ಟೇಟ್ಸ್ ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಾದರೆ, ಕರ್ನಾಟಕದಲ್ಲಿ ವೆನ್ ಎ ಡೀಲರ್ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ ಕರ್ನಾಟಕದ ಕೇಸಲ್ಲಿ ಅದು ಅದರ್ ಸ್ಟೇಟ್ಸಲ್ಲಿ ಬರುತ್ತೆ. ಇಫ್ ದ ಟರ್ನ್ ಓವರ್ ಆರ್ ಸೇಲ್ ಎಕ್ಸೀಡ್ಸ್ 40 lakhಗಿಂತ ಎಕ್ಸೀಡ್ ಆದರೆ ಪರ್ ಆ್ಯನಮ್, ವಾರ್ಷಿಕವಾಗಿ 40 ಲಕ್ಷಕ್ಕಿಂತ ಎಕ್ಸೀಡ್ ಆದರೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಫಾರ್ ಸಪ್ಲೈಸ್ ಆಫ್ ಸರ್ವಿಸಸ್ ಆರ್ ಬೋತ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಸರ್ವಿಸ್ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒಟ್ಟಿಗೆ ಕೊಡ್ತಾ ಇದ್ದಾನೆ. ಇಲ್ಲಿ ಮೇಲ್ಗಡೆ ಇದಿರೋದು ಗೂಡ್ಸ್, ಸಪ್ಲೈರ್ ಆಫ್ ಗೂಡ್ಸಿಗೆ ಮಾತ್ರ. ಈಗ ಸರ್ವಿಸ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾನೆ, ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒಟ್ಟಿಗೆ ಕೊಡ್ತಾ ಇದ್ದಾನೆ ಅಂತಾದರೆ ಅವಾಗ ರಿಮೆಂಬರ್ ದಿಸ್. ಇನ್ ಕೇಸ್ ಆಫ್ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್, ತ್ರಿಪುರ, NMMT ಕೇಸಲ್ಲಿ ಎಕ್ಸೀಡಿಂಗ್ 10 lakh ಇದ್ದರೆ ಸೊ ಅವಾಗ ಹಿ ಹ್ಯಾಸ್ ಟು ರಿಜಿಸ್ಟರ್. ಇನ್ ಅದರ್ ಸ್ಟೇಟ್ಸ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಥವಾ ಸರ್ವಿಸಸ್ ಜೊತೆ ಗೂಡ್ಸ್ ಎರಡೂ ಅವನು, ಇಫ್ ಈಸ್ ಎ ಸಪ್ಲೈಯರ್ ಆಫ್ ಬೋತ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇನ್ ದ್ಯಾಟ್ ಕೇಸ್ he has to register if his turnover exceeds 20 lakh. 20 lakhಗಿಂತ ಎಕ್ಸೀಡ್ ಆದರೆ ಅವಾಗ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಫಸ್ಟ್ ಒನ್ ಇರೋದು ಗೂಡ್ಸಿಗೆ ಮಾತ್ರ. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ, ಒಬ್ಬ ಡೀಲರ್ ಬರೀ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾನೆ, ಸರ್ವಿಸಸ್ ಜೊತೆಗೆ ಗೂಡ್ಸ್ ಬಿಸ್ನೆಸ್ ಅಂದರೆ
ಸಪ್ಲೈ ಆಫ್ ಗೂಡ್ಸ್ ಇದೆ ಅಂತ ಹೇಳಿದ್ರೆ, NMMT ಕೇಸಲ್ಲಿ ಎಕ್ಸಿಡಿಂಗ್ 10 lakh ಇದ್ರೆ ಹಿ ಹ್ಯಾಸ್ ಟು ರಿಜಿಸ್ಟರ್. ಅದರ್ ಸ್ಟೇಟ್ಸ್ ಕೇಸಲ್ಲಿ ಎಕ್ಸಿಡಿಂಗ್ 20 lakh ಇದ್ರೆ ಹಿ ಹ್ಯಾಸ್ ಟು ರಿಜಿಸ್ಟರ್. ದರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಕಾಂಪೋಸಿಷನ್ ಸ್ಕೀಮ್. ಸ್ಟೂಡೆಂಟ್ಸ್, ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳಿದ್ರೆ ಎರಡು ರೀತಿಯ ಸ್ಕೀಮ್ ಇದೆ, ಒಂದು ರೆಗ್ಯುಲರ್ ಸ್ಕೀಮ್, ಒಂದು ಕಾಂಪೋಸಿಷನ್ ಸ್ಕೀಮ್. ರೆಗ್ಯುಲರ್ ಸ್ಕೀಮ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎವ್ರಿ ಮಂತ್ ದ ಡೀಲರ್ ಹೂ ಹ್ಯಾಸ್ ರಿಜಿಸ್ಟರ್ಡ್ ಅಂಡರ್ GST, ಯಾವ ಡೀಲರ್ GST ಅಂಡರ್ ರಿಜಿಸ್ಟರ್ ಆಗ್ಯಾನೆ ಪ್ರತಿ ತಿಂಗಳು ಅವ್ನು ರಿಟರ್ನ್ಸ್ ಫೈಲ್ ಮಾಡಬೇಕು, ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು. If a person is registered under regular scheme, he has to file the returns. Under returns anta helidre, it contains the information of supply of goods or services or both. So adna tax department ge kodbeku. So prati tingalu avanu returns file ಮಾಡಬೇಕು, he has to pay the tax. But ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, there is other scheme called as composition scheme. ಈ composition scheme ಕೇಸಲ್ಲಿ ಯಾರು ರಿಜಿಸ್ಟರ್ ಆಗ್ಬೋದು ಅಂತ ಹೇಳಿದ್ರೆ, ಸ್ಮಾಲ್ ಬಿಸ್ನೆಸಸ್ ಯಾರು ಇರ್ತಾರೆ, ಸಣ್ಣ ಬಿಸ್ನೆಸ್ ಇರುತ್ತೆ, ಸೊ ಅವರ ಟರ್ನ್ ಓವರ್ 1.5 crores-ಗಿಂತ ವಾರ್ಷಿಕವಾಗಿ ಎಕ್ಸೀಡ್ ಆಗಿಲ್ಲ ಅಂತ ಹೇಳಿದ್ರೆ, ಇಫ್ ಎ ಡೀಲರ್ಸ್ ಟರ್ನ್ ಓವರ್ ಡಸ್ ನಾಟ್ ಎಕ್ಸೀಡ್ 1.5 crores ಇನ್ ಎ ಇಯರ್, ಒಂದು ವರ್ಷದಲ್ಲಿ ಒಬ್ಬ ಡೀಲರ್ನ ಟರ್ನ್ ಓವರ್ 1.5 ಕೋಟಿಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ಅದು ಎಕ್ಸೀಡ್ ಆಗಿಲ್ಲ, ಅದನ್ನ ಮೀರಲಿಲ್ಲ ಅಂತ ಹೇಳಿದ್ರೆ, ಹಿ ಕ್ಯಾನ್ ರಿಜಿಸ್ಟರ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಇದು ಅದರ್ ಸ್ಟೇಟ್ ಕೇಸಲ್ಲಿ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಕೇಸಲ್ಲಿ ನಾನು ಹೇಳಿದೆ, ನಾಗಾಲ್ಯಾಂಡ್, ಮಿಜೋರಾಂ ಅವ್ರ ಕೇಸಲ್ಲಿ, ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರಾ ಈ ಸ್ಟೇಟಲ್ಲಿ ಎಲ್ಲರೂ ಇದ್ದರೆ ಅವಾಗ 1.5 crores ಅಲ್ಲ 75 lakh-ಗಿಂತ ಕಡಿಮೆ ಇದ್ದರೆ ಅವಾಗ ಅವನು ಕಾಂಪೋಸಿಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗ್ಬೋದು. ಈ ಡಿಫ್ರೆನ್ಸ್ ಏನಾಗುತ್ತೆ ಕಾಂಪೋಸಿಷನ್ ಸ್ಕೀಮ್ಗೂ ರೆಗ್ಯುಲರ್ ಸ್ಕೀಮ್? ನಾವು ಒಂದು ಡಿಫ್ರೆನ್ಸ್ ಹೇಳಿದೆ. In case of regular scheme, dealer has to file the returns monthly, has to pay the taxes monthly. ಆಮೇಲೆ ರೆಕಾರ್ಡ್ಸ್ನ ಅವ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಸೊ ಪ್ರತಿಯೊಂದಕ್ಕೂ ರೆಕಾರ್ಡ್ಸ್. ಬಟ್ ಇಲ್ಲಿ ಕಾಂಪೋಸಿಷನ್ ಸ್ಕೀಮಲ್ಲಿ ರಿಟರ್ನ್ಸ್ನ ಫೈಲ್ ಮಾಡುವಂಥದ್ದು, ಟ್ಯಾಕ್ಸ್ನ ಪೇ ಮಾಡುವಂಥದ್ದು ಕ್ವಾರ್ಟರ್ಲಿ. ಯಾರು ಕಾಂಪೋಸಿಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅವ್ರ ರಿಟರ್ನ್ಸ್ನ 3 ತಿಂಗಳಿಗೆ ಒಂದ್ಸತಿ ಸಬ್ಮಿಟ್ ಮಾಡಿದ್ರೆ ಸಾಕು. ಟ್ಯಾಕ್ಸ್ನು ಕೂಡ ಅವರು 3 ತಿಂಗಳಿಗೆ ಒಂದ್ಸತಿ. ಹಾಗೆ ಬುಕ್ಸ್ ಆಫ್ ಅಕೌಂಟ್ಸ್ನ ಇನ್ ಡಿಟೇಲ್ ಮೇಂಟೈನ್ ಮಾಡಬೇಕಂತಿರಲ್ಲ ಕಾಂಪೋಸಿಷನ್ ಸ್ಕೀಮಲ್ಲಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಸೊ ಯಾರು ಈ ಕಾಂಪೋಸಿಷನ್ ಸ್ಕೀಮ್ಗೆ ಬರ್ಬೋದು ಅಂತ ಹೇಳಿದ್ರೆ, ಎ ಡೀಲರ್ ಹೂಸ್ ಟರ್ನ್ ಓವರ್ ಡಸ್ ನಾಟ್ ಎಕ್ಸೀಡ್ 1.5 crores, 1.5 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಇಲ್ಲ ಅಂತ ಹೇಳಿದ್ರೆ ಅವರು ಕಾಂಪೋಸಿಷನ್ ಸ್ಕೀಮ್ ಅಂಡರಲ್ಲಿ ರಿಜಿಸ್ಟರ್ ಆಗ್ಬೋದು. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಕೇಸಲ್ಲಿ ಕಾಂಪೋಸಿಷನ್ ಸ್ಕೀಮ್ ಅಂಡರ್ ರಿಜಿಸ್ಟರ್ ಆಗೋಕ್ಕೆ ದ ಟರ್ನ್ ಓವರ್ ಶುಡ್ ನಾಟ್ ಎಕ್ಸೀಡ್ 75 lakh-ಗಿಂತ ಎಕ್ಸೀಡ್ ಆಗಬಾರ್ದು. ಸೊ ಇನ್ ಡಿಟೇಲ್ ಇದೇ ಚಾಪ್ಟರ್ಲಿ ಕಾಂಪೋಸಿಷನ್ ಸ್ಕೀಮ್ ಅಂತ ಬರುತ್ತೆ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. GSTIN ಅಂತ ಇದೆ. ಸೊ GSTIN ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್. ಈಗ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರಿಗೊಂದು ನಂಬರ್ ಅಲಾಟ್ ಆಗಿರುತ್ತೆ, ಪಾನ್ ನಂಬರ್. ಈಗ ಹೇಗೆ ನಮಗೆ ಆಧಾರ್ ನಂಬರ್ ಇದೆ, ಹಾಗೆ ಫಾರ್ ದ ಟ್ಯಾಕ್ಸ್ ಪೇಯರ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ಪಾನ್ ಕಾರ್ಡ್, ಪಾನ್ ನಂಬರ್ ಅಂತ ಇರುತ್ತೆ. ಹಾಗೆ ಎ ಪರ್ಸನ್ ಹೂ ಇಸ್ ರಿಜಿಸ್ಟರ್ಡ್ ಅಂಡರ್ GST ವಿಲ್ ಗೆಟ್ GSTIN, ಅಂದರೆ ಅದು ಐಡೆಂಟಿಫಿಕೇಶನ್ ನಂಬರ್. ಸೊ ಇದು ಯಾವುದ್ರ ಬೇಸ್ ಮೇಲೆ ಆಗಿರುತ್ತೆ ಅಂದರೆ ಪಾನ್ ನಂಬರ್ ಬೇಸ್ ಮೇಲೆ ಆಗಿರುತ್ತೆ. ಫಾರ್ ದ ರಿಜಿಸ್ಟರ್ಡ್ ಪರ್ಸನ್, ಡೀಲರ್ಸ್, ರಿಜಿಸ್ಟರ್ಡ್ ಪರ್ಸನ್ಸ್ ಆಗಿರ್ಬೋದು, ಇಂಪೋರ್ಟರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೋರ್ಟರ್ಸ್ ಆಗಿರ್ಬೋದು, ಬೇಸ್ಡ್ ಆನ್ ದೇರ್ ಪಾನ್, ಅವರ ಪಾನ್ ಮೇಲೆ ಈ ನಂಬರ್ನ ಜನರೇಟ್ ಮಾಡಿ ಕೊಡ್ತಾರೆ GSTIN. ಕಾಂಪನ್ಸೇಷನ್ ಟು ಸ್ಟೇಟ್ಸ್. ನೋಡಿ ಮೊದಲೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ ಕೆಲವೊಂದು ಟ್ಯಾಕ್ಸಸ್ನ ಚಾರ್ಜ್ ಮಾಡ್ತಾ ಇದ್ರು. ಈಗ ಲಾಟ್ರಿ ಟ್ಯಾಕ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಹೀಗೆ ಅವ್ರದ್ದೇ ಆದ ಸೇಲ್ಸ್ ಟ್ಯಾಕ್ಸ್ ಸಿಸ್ಟಮ್ ಇತ್ತು. ಕರ್ನಾಟಕದವ್ರದ್ದು KVAT ಅಂತ ಇತ್ತು, ಕೇರಳದವ್ರದ್ದು ಅವ್ರದ್ದೇ KVAT ಅಂತ ಇತ್ತು. ಸೊ ಅವರಿಗೆ ಮೊದಲು ಹೆಚ್ಚು ರೆವೆನ್ಯೂ ಸಿಗ್ತಾ ಇತ್ತು. ಬಟ್ ಯಾವಾಗ GST ಇಂಪ್ಲಿಮೆಂಟ್ ಮಾಡಿದ್ರು ಹೆಚ್ಚು ರೆವೆನ್ಯೂ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಾ ಇದೆ, ಸ್ಟೇಟ್ ಅವರಿಗೆ ಕಡಿಮೆ ರೆವೆನ್ಯೂ ಸಿಗ್ತಾ ಇದೆ. ಆ ಲಾಸ್ನ ಕಾಂಪನ್ಸೇಟ್ ಮಾಡೋಕ್ಕೆ GST ಕೌನ್ಸಿಲ್, ಈಗ ಎಂಟೈರ್ GST ಫ್ರೇಮ್ವರ್ಕ್ ಏನಿದೆ ಅಲ್ಲ, ಇದನ್ನ ಡಿಸೈನ್ ಮಾಡಿರುವಂಥದ್ದು GST ಕೌನ್ಸಿಲ್. ಈ ಇಷ್ಟು GSTಗೆ ಸಂಬಂಧಪಟ್ಟ ಹಾಗೆ GSTನ ಅಡ್ಮಿನಿಸ್ಟರ್ ಮಾಡ್ತಾ ಇರೋದು, ರೆಗ್ಯುಲೇಟ್ ಮಾಡ್ತಾ ಇರೋದು ಅಥವಾ ಅದನ್ನ ನೋಡ್ಕೊಳ್ತಾ ಇರೋದು GST ಕೌನ್ಸಿಲ್. ಈ GST ಕೌನ್ಸಿಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ,
5 ವರ್ಷದ ತನಕ ಸ್ಟೇಟಿಗೆ ಕಾಂಪನ್ಸೇಷನ್ ಕೊಡ್ತಾರೆ. ಯಾಕೆ ಕಾಂಪನ್ಸೇಷನ್ ಅಂತ ಹೇಳಿದ್ರೆ, ಹಿಂದಿನ ಟ್ಯಾಕ್ಸ್ ಸಿಸ್ಟಮಲ್ಲಿ ಸ್ಟೇಟಿಗೆ ಹೆಚ್ಚು ರೆವೆನ್ಯೂಸ್ ಬರ್ತಾ ಇತ್ತು, ಬೇರೆ ಬೇರೆ ರೀತಿಯಾದ ಟ್ಯಾಕ್ಸ್ ಅವ್ರು ಕಲೆಕ್ಟ್ ಮಾಡ್ತಿದ್ರು, ಹೆಚ್ಚು ರೆವೆನ್ಯೂಸ್ ಬರ್ತಾ ಇತ್ತು. ಬಟ್ GST ಇಂದ ಸ್ಟೇಟ್ ಗೌರ್ಮೆಂಟ್ಸಿಗೆ ರೆವೆನ್ಯೂ ಲಾಸ್ ಆಗಿದೆ. ಆ ಲಾಸ್ನ ಕವರ್ ಅಪ್ ಮಾಡೋಕ್ಕೆ ಫಾರ್ ದ ನೆಕ್ಸ್ಟ್ 5 years ಯಾವಾಗ GST ಇಂಪ್ಲಿಮೆಂಟ್ ಆಯಿತು ಆ ವರ್ಷದಿಂದ 2017 ಇಂದ 5 years ತನಕ ಅವರಿಗೆ ಕಾಂಪನ್ಸೇಷನ್ ಪೇ ಮಾಡ್ತಾರೆ. ಆಂಟಿ ಪ್ರಾಫಿಟಿಯರಿಂಗ್ ಮೆಷರ್ಸ್. ಏನು ಆಂಟಿ ಪ್ರಾಫಿಟಿಯರಿಂಗ್ ಮೆಷರ್ಸ್ ಅಂತ ಹೇಳಿದ್ರೆ, the main intention of GST is to reduce the tax burden on the customer ಮೇಲೆ ಹೆಚ್ಚು ಬರ್ಡನ್ ಆಗಬಾರ್ದು. ಹಾಗೆ the price of the goods or services should be reduced. ಅಂದರೆ GSTಯ ಪ್ರೈಮ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ, ಗೂಡ್ಸಿನ ಪ್ರೈಸ್ನ ಕಡಿಮೆ ಮಾಡಬೇಕು ಅಥವಾ ಸರ್ವಿಸ್ನ ಪ್ರೈಸ್ ಕಡಿಮೆ ಮಾಡಬೇಕು, ಹಾಗೆ ಕಸ್ಟಮರ್ ಮೇಲೆ ಹೆಚ್ಚು ಬರ್ಡನ್ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಕೆಲವೊಬ್ರು ಸಪ್ಲೈಯರ್ಸ್ ಅಥವಾ ಈ ಸಪ್ಲೈಯರ್ಸ್ ಇಂದ ಯಾವುದೇ ರೀತಿಯಾದ ಕಸ್ಟಮರ್ಸಿಗೆ ಹರಾಸ್ಮೆಂಟ್ ಆಗದೆ, ಅಂದರೆ ಏನಾಗುತ್ತೆ, ಪ್ರೈಸ್ ಕಡಿಮೆ ಆಗಿರುತ್ತೆ ಬಟ್ ಸಪ್ಲೈಯರ್ ಆದವರು ಅದನ್ನ ಆ ಬೆನಿಫಿಟ್ನ ಕಸ್ಟಮರ್ಸಿಗೆ ಟ್ರಾನ್ಸ್ಫರ್ ಮಾಡಿರಲ್ಲ. ಈಗ ಏನಾಗಿರುತ್ತೆ, ಈಗ ಪ್ರೈಸ್ ಡೌನ್ ಆಗಿರುತ್ತೆ, ಟ್ಯಾಕ್ಸ್ ಕಡಿಮೆ ಆಯಿತು, ಟ್ಯಾಕ್ಸ್ ಕಡಿಮೆ ಆದಾಗ ಪ್ರೈಸ್ ಡೌನ್ ಆಗುತ್ತೆ, ಬಟ್ ಆ ಬೆನಿಫಿಟ್ ಏನಿದೆ, ಪ್ರೈಸ್ ಡೌನ್ ಆಗಿರೋ ಬೆನಿಫಿಟ್ನ ಕಸ್ಟಮರಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕು. ದ ಸಪ್ಲೈ ಚೈನಲ್ಲಿ ಇರುವಂತಹ ಇಂಟರ್ಮೀಡಿಯರೀಸ್, ಅದು ಹೋಲ್ಸೇಲರ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರೋ ಯಾರೇ ಆಗಿರೋ, ಬಟ್ ಅವ್ರು ಟ್ರಾನ್ಸ್ಫರ್ ಮಾಡದೇ ಇರೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ನೋಡ್ಕೊಳಕ್ಕಂತಾನೆ ದ GST ಕೌನ್ಸಿಲ್ ಹ್ಯಾಸ್ ಪಾಸ್ಡ್ ಆಂಟಿ ಪ್ರಾಫಿಟಿಯರಿಂಗ್ ಮೆಷರ್ಸ್. ಅಂದರೆ ಯಾವುದೇ ಬೆನಿಫಿಟ್, ಟ್ಯಾಕ್ಸಿಂದ ಏನೇ ಬೆನಿಫಿಟ್ ಸಿಕ್ಕಿದ್ರು ಅದನ್ನ ಕಸ್ಟಮರಿಗೆ ಪಾಸ್ ಮಾಡಬೇಕು. ಪ್ರೈಸ್ ಡೌನ್ ಆದರೆ ಕಸ್ಟಮರಿಗೆ ಅದರ ಬೆನಿಫಿಟ್ ಹೋಗಬೇಕಾಗುತ್ತೆ, ಟ್ಯಾಕ್ಸ್ ಕಡಿಮೆ ಆದರೆ ಅದರ ಬೆನಿಫಿಟ್ ಕಸ್ಟಮರಿಗೆ ಹೋಗಬೇಕಾಗುತ್ತೆ. ಸೊ ಇನ್ ಆರ್ಡರ್ ಟು ಮಾನಿಟರ್ ಆಲ್ ದಿಸ್, ಆಂಟಿ ಪ್ರಾಫಿಟಿಯರಿಂಗ್ ಮೆಷರ್ಸ್ ಹ್ಯಾವ್ ಬೀನ್ ಪಾಸ್ಡ್ ಬೈ GST ಪಾಸ್ ಮಾಡಿದೆ. ರಿಟರ್ನ್ಸ್ ನಾವು ನೋಡೋದಾದ್ರೆ, ರಿಟರ್ನ್ಸ್ ಇಸ್ ನಥಿಂಗ್ ಬಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಸಪ್ಲೈ. ಏನು ಗೂಡ್ಸ್ ಸಪ್ಲೈ ಮಾಡಿರ್ತಾರೆ ಅಥವಾ ಸರ್ವಿಸಸ್ ಏನು ಕೊಟ್ಟಿರ್ತಾರೆ, ಅಥವಾ ಗೂಡ್ಸ್ ಮತ್ತು ಸರ್ವಿಸಸ್ ಎರಡೂ ಸಪ್ಲೈ ಮಾಡ್ತಾ ಇದ್ದಾನೆ ಒಬ್ಬ ಡೀಲರ್ ಅಂತ ಹೇಳಿದ್ರೆ, ಸೊ ಅವನು ಹ್ಯಾಸ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. GST ಕೌನ್ಸಿಲ್ ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಅದನ್ನ ರಿಟರ್ನ್ಸ್ ಅಂತ ಕರಿತೀವಿ. ಸೊ ಈ ರಿಟರ್ನ್ಸ್ನ ಯಾರೆಲ್ಲ ಫೈಲ್ ಮಾಡಬೇಕಾಗುತ್ತೆ ಅಂದರೆ, ನಾರ್ಮಲ್ ಟ್ಯಾಕ್ಸ್ ಪೇಯರ್ಸ್, ಅಂದರೆ ಪ್ರತಿ ತಿಂಗಳು ರೆಗ್ಯುಲರ್ ಸ್ಕೀಮಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಪ್ರತಿ ತಿಂಗಳು ಅವ್ರು ರಿಟರ್ನ್ಸ್ ಫೈಲ್ ಮಾಡಬೇಕು, ಅವರು ಇನ್ಫಾರ್ಮೇಷನ್ ರಿಟರ್ನ್ಸ್ನ ಫೈಲ್ ಮಾಡಿ. ಕಾಂಪೋಸಿಷನ್ ಡೀಲರ್ಸ್ ಯಾರು ಅಂತ ಹೇಳಿದ್ರೆ, ಅವರು ರಿಟರ್ನ್ಸ್ನ 3 monthsಗೆ ಒಂದ್ಸತಿ ಅವರು ರಿಟರ್ನ್ಸ್ನ ಫೈಲ್ ಮಾಡುವಂಥದ್ದು. ಪ್ರತಿ ತಿಂಗಳು ಅವ್ರು ಫೈಲ್ ಮಾಡಲ್ಲ, 3 monthsಗೆ ಒಂದ್ಸತಿ ಅವರು ಕೂಡ ರಿಟರ್ನ್ಸ್ ಫೈಲ್ ಮಾಡಬೇಕು. ISD ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದೆ, ಮುಂದಿನ ಚಾಪ್ಟರ್ ಬರುತ್ತೆ. ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ, ನಾನ್ ರೆಸಿಡೆಂಟ್ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಅವರೆಲ್ಲರೂ ರಿಟರ್ನ್ಸ್ನ ಫೈಲ್ ಮಾಡಬೇಕು ಆಸ್ ಪರ್ ದ ಡ್ಯೂ ಡೇಟ್ಸ್ ಅಪ್ಲಿಕೇಬಲ್ ಟು ದೆಮ್. ಅವ್ರಿಗೆ ಯಾವ ಡ್ಯೂ ಡೇಟ್ ಅಪ್ಲೈ ಆಗುತ್ತೆ ಅದ್ರ ಪ್ರಕಾರ ರಿಟರ್ನ್ಸ್ ಫೈಲ್ ಮಾಡಬೇಕು. ಆನ್ಯುವಲ್ ರಿಟರ್ನ್, ವಾರ್ಷಿಕವಾಗಿ ಯಾವಾಗ ರಿಟರ್ನ್ಸ್ ಫೈಲ್ ಮಾಡಬೇಕಂದ್ರೆ December 31st. ಸೊ I hope you have understood with the meaning of goods and services tax, the definition and salient features.